ಬೆಳಕಿನ ಮಕ್ಕಳಾಗಿ ಎದ್ದು ನಿಂತ್ಕೊಳ್ಬೇಕು, ಜಗತ್ತಿಗೆ ಮತ್ತೆ ಬೆಳಕನ್ನು ಕೊಡುವರಾಗಬೇಕು ಅನ್ನುವಂಥದ್ದು ಈ ಯಾತ್ರೆಯ ಒಂದು ಉದ್ದೇಶ ಇಟ್ಕೊಂಡು ಹೊರಟಿದೆ. ಇನ್ನು ಎರಡನೇದಾಗಿರತಕ್ಕಂಥದ್ದು ಎಲ್ಲ ನಮ್ಮ ಭಾರತದ ಬದುಕಿನ ಆಧಾರ ಅಂದರೆ ಗ್ರಾಮಗಳು. ಸೊ ಗ್ರಾಮದ ಬದುಕನ್ನು ಮತ್ತೆ ಉಳಿಸಬೇಕು, ಬೆಳೆಸಬೇಕು, ಕೃಷಿ ಸಂಸ್ಕೃತಿಯನ್ನು ಮತ್ತೆ ಅರಳಿಸಬೇಕು, ಗೋವಾಧಾರಿತವಾಗಿರತಕ್ಕಂಥ ಕೃಷಿಯನ್ನು ಮಾಡುವುದರ ಮೂಲಕವಾಗಿ ಗೋರಕ್ಷಣೆಯನ್ನು ಮಾಡಬೇಕು. ಸೊ ಇವತ್ತು ಅನೇಕ ವಿಧವಾದಂಥ ಯಂತ್ರಾಧಾರಿತ ಕೃಷಿ ನಾವು ಆರಂಭ ಮಾಡಿದ್ವಿ. ಪರಿಣಾಮವಾಗಿ ಗೋವುಗಳು ನಮ್ಮ ಮನೆಯಿಂದ ಹೊರಗೆ ಹೋಯಿತು. ಪ್ಯಾಕೆಟ್ ಹಾಲು ಕುಡಿಲಿಕ್ಕೆ ಆರಂಭ ಮಾಡಿದ್ವಿ, ಮನೆಯಲ್ಲಿ ಇದನ್ನು ಗೋವನ್ನು ಸಾಕುವುದನ್ನು ನಿಲ್ಲಿಸಿಬಿಟ್ವಿ. ಹೀಗಾಗಿ ಎಲ್ಲವನ್ನು ಹಣದಿಂದ ಕೊಂಡುಕೊಳ್ಳಬಹುದು ಅನ್ನುವಂಥ ಒಂದು ದೃಷ್ಟಿ ಬಂದದ್ದರಿಂದ ಪರಿಶ್ರಮದ ಬೆವರು ಸುರಿಸಿ ಕಷ್ಟಪಟ್ಟು ಬದುಕುವಂಥ ಸ್ವಭಾವ ನಮ್ಮದು ದೂರ ಆಯಿತು. ಸೊ ಇದನ್ನೆಲ್ಲವನ್ನು ಪುನಃ ನೆನಪು ಮಾಡಿ ನಾವೆಲ್ಲರೂ ಗೋವುಗಳ ಸಂರಕ್ಷಣೆ ಮಾಡ್ತಾ, ಕೃಷಿ ಜೀವನದ ಸಂರಕ್ಷಣೆ ಮಾಡ್ತಾ, ಪರಿಸರದ ಸಂರಕ್ಷಣೆ ಮಾಡ್ತಾ, ಭಾರತದ ಆತ್ಮರೂಪವಾದಂಥ ಗ್ರಾಮಗಳನ್ನು ಸಂರಕ್ಷಣೆ ಮಾಡ್ತಾ ಪುನಃ ಗ್ರಾಮ ಭಾರತವನ್ನು ಜಗತ್ತಿನಲ್ಲಿ ತಲೆ ಎತ್ತುವ ಹಾಗೆ ಮಾಡಬೇಕು. ಹೌದು, ಗೋವು ಎಂಬುದು ಕರುಣೆಯ ಗೀತೆ. ಆ ಸಾತ್ವಿಕ ಪ್ರಾಣಿಯಲ್ಲಿ ಯಾರು ಬೇಕಾದರೂ ಕರುಣೆಯನ್ನು ಗುರುತಿಸಬಹುದು. ಆಕೆ ಕೋಟ್ಯಂತರ ಭಾರತೀಯರ ಮಾತೆ. ಗೋವಿನ ಸ್ವಭಾವ ಮೃದು, ಇದು ಸ್ಪಷ್ಟ. ಸಾಕುವುದು ಸುಲಭ. ಅದರ ಹಾಲು ರುಚಿಕರ ಹಾಗೂ ಆರೋಗ್ಯಕರ. ಕರುವಿಗೆ ಹಾಲು ಕೊಟ್ಟು ಉಳಿದದ್ದನ್ನು ಮನುಷ್ಯ ತೆಗೆದುಕೊಳ್ಳುವ ಅವಕಾಶ ಮಾಡಿಕೊಡುವ ದೇವತೆಯೇ ಗೋಮಾತೆ. ನಾವು ಗೋವನ್ನು ಸಾಕುತ್ತೇವೆ ಎನ್ನುವುದಕ್ಕಿಂತ ಗೋಮಾತೆಯೇ ನಮ್ಮನ್ನು ಜೀವನ ಪರ್ಯಂತ ಸಾಕುತ್ತಾಳೆ ಎಂದರೆ ತಪ್ಪಾಗಲಾರದು. ಅದಕ್ಕಾಗಿಯೇ ನಾವು ಗೋವುಗಳನ್ನು ಪ್ರೀತಿಸಬೇಕು. सफेद चेबरी रखे हैं। सफेद चेबरी चेबरी ये गाय ये मंगलोर वाली है। ये गाय मंगलोर वाली है। घोची 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 क्या नाम है? फोटरी। ये भी बेंगलोर का ही फोटरी है। गुजराती पुकारते हैं। ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋರಕ್ಷಣೆಗಾಗಿ ಬಹಳಷ್ಟು ಕೆಲಸಗಳು ಕಾರ್ಯಗಳು ನಡೀತವೆ. ಅವುಗಳಿಗೆ ಬೆನ್ನೆಲುಬಾಗಿ ಇರತಕ್ಕಂಥವು ಗೋರಕ್ಷಣೆ ಕಾರ್ಯಕ್ಕಾಗಿಯೇ ನಡೀತಾ ಇರತಕ್ಕಂಥ ಗೋಶಾಲೆಗಳು. ಅವುಗಳಲ್ಲಿ ಪ್ರಮುಖವಾಗಿ ಇರತಕ್ಕಂಥ ಕೆಲವಂತ ಹೇಳಿದ್ರೆ ಬಂಟ್ವಾಳದ ಪಜೀರ್ ಎನ್ನುವಂತಲ್ಲಿ ಇರತಕ್ಕಂಥ ಗೋವನಿತಾಶ್ರಯ ಟ್ರಸ್ಟ್ ಹಾಗೂ ವಿಟ್ಲದ ಬಳಿ ಇರತಕ್ಕಂಥ ಭಾರತ ಸೇವಾ ಆಶ್ರಮ ಕನ್ಯಾನ. ಮೂರನೇದಾಗಿ ನಂದಗೋಕುಲ ಗೋಶಾಲೆ ಕಲ್ಲಡ್ಕ. ಇನ್ನೊಂದು ಕಿನ್ನಂಗೋಳಿಯ ಶಕ್ತಿದರ್ಶನ ಯೋಗಾಶ್ರಮ ಇವರು ನಡೆಸ್ತಕ್ಕಂಥ ಓಂ ಶಕ್ತಿ ಟ್ರಸ್ಟ್ ಕೊಂಪದು. ಇನ್ನೊಂದು ಉಡುಪಿ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು ಗೋವರ್ಧನಗಿರಿ ಟ್ರಸ್ಟ್ ಇವರು ನಡೆಸ್ತಕ್ಕಂಥ ನೀಲಾವರ ಗೋಶಾಲೆ. ಹಾಗೂ ಕಾರ್ಕಳದಲ್ಲಿ ಶ್ರೀ ವೆಂಕಟರಮಣ ದೇವಸ್ಥಾನದಿಂದ ನಡೆಸ್ತಕ್ಕಂಥ ಒಂದು ಗೋಶಾಲೆ ಇದೆ. ಹೀಗೆ ಅಲ್ಲಲ್ಲಿ ಇನ್ನಷ್ಟು ಶ್ರೀ ರಾಘೇಶ್ವರ ಸ್ವಾಮೀಜಿಯವರು ಅವರ ಮುತುವರ್ಜಿಯಲ್ಲಿ ಪ್ರಾರಂಭ ಆಗಿರತಕ್ಕಂಥ ಗೋಶಾಲೆಗಳು ಅಮೃತಧಾರ ಎನ್ನತಕ್ಕಂಥ ಹೆಸರಿನಲ್ಲಿ ಬಂಟ್ವಾಳದಲ್ಲಿ ಹಾಗೂ ಇತರ ಹಲವು ಕಡೆಗಳಲ್ಲಿ ಗೋಶಾಲೆಗಳು ನಡೀತಾ ಇವೆ. ಗುರುಭ್ಯೋ ನಮಃ. ಒಂದೇ ಗೋಮಾತರಂ. ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಒಂದು ಕನಸಿನ ಕೂಸಿಲ್ಲಿ ಉದ್ಭವವಾಗಿದೆ. ನಾನೊಬ್ಬ ಈ ಶಿರೂರು ಗ್ರಾಮದ ಒಬ್ಬ ಸಾಮಾನ್ಯ ಪುರೋಹಿತ. ಗೋಶಾಲೆ ಮಾಡ್ಬೇಕಂತೇಳಿ ಒಂದು ಕನಸು ಕಂಡೆ. ಹಾಗಾಗಿ ಸರ್ಕಾರಿ ಜಾಗವನ್ನು ಎಲ್ಲಿ ಸಿಗ್ತದೋ ಅಂತ ನೋಡಿದೆ, ಎಲ್ಲೂ ಸಿಗಲಿಲ್ಲ. ಆಮೇಲೆ ಸ್ವಂತವಾಗಿ ಜಾಗವನ್ನು ಖರೀದಿ ಮಾಡಿ ಆ ಗುರುಗಳ ಆಶೀರ್ವಾದದಿಂದ ಈ ಅವರ ಆ ಕಾಮದುಗ್ಗ ಯೋಜನೆಯ ಅನ್ವಯ ಅಮೃತಧಾರ ಗೋಶಾಲೆ ಪರಮ ಪೂಜ್ಯರಿಂದ ಉದ್ಘಾಟನೆ ಆಯಿತು. ಈಗ 5-6 ವರ್ಷದಿಂದ ಗೋಶಾಲೆಯನ್ನು ನಾವು ನಡೆಸ್ತಾ ಬಂದಿದ್ದೇವೆ. ನಮ್ಮ ಕುಟುಂಬದವರು ಮತ್ತು ನೆರೆಕೆರೆಯವರು ಸ್ವಲ್ಪ ಸಹಾಯವನ್ನು ಮಾಡಿದ್ದಾರೆ. ಈ ಗೋಶಾಲೆ ನಡೆಸೋದು ತುಂಬ ಕಷ್ಟ. ಯಾಕೆ ಹೇಳಿದ್ರೆ ಗೋವಿಗೆ ಬೇಕಾದಂಥ ಆಹಾರ ಇದೆಲ್ಲ ನಮ್ಗೆ ಅವಾಗ ಗೊತ್ತಿರಲಿಲ್ಲ ಎಷ್ಟು ಕಷ್ಟ ಆಗ್ತದೆ ಅಂತ. ಮತ್ತು ಆ ಗೋವಿನ ಕೆಲಸ ಮಾಡೋರಿಗೆ ಸಿಗ್ತಾ ಇಲ್ಲ. ಯಾರು ಗೋಶಾಲೆ ಕೆಲಸ ಅಂದರೆ ಬರುವುದೇ ಇಲ್ಲ. ಆದರೂ ಕೂಡ ಈ 5-6 ವರ್ಷದಿಂದ ಈ ಗೋಶಾಲೆ ನಾವು ನಡೆಸ್ತಾ ಇದ್ದೇವೆ. ಗವಿಯ ಉತ್ಪನ್ನ ಕೂಡ ಇಲ್ಲಿ ತಯಾರು ಮಾಡೋದು. ಯಾವುದು
ಗೋಮೂತ್ರ ಅರ್ಕ ಇರ್ಬೋದು, ಇದನ್ನೆಲ್ಲ ರಾಮಚಂದ್ರಾಪುರ ಮಠದಲ್ಲಿ ಅವರು ಆ ಉತ್ಪನ್ನಗಳನ್ನೆಲ್ಲ ಮಾಡ್ತಾ ಇದ್ರು. ಅಲ್ಲಿಂದ ತರಬೇತಿ ಪಡೆದು ಇಲ್ಲೂ ಕೂಡ ಆ ಉತ್ಪನ್ನವನ್ನು ತಯಾರು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ವಿಶೇಷವಾಗಿ ಅದನ್ನು ಮಾರಾಟ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ, ಅಂತ ಒಂದು ಆರ್ಥಿಕವಾದಂಥ ಅನುಕೂಲವೂ ಇಲ್ಲ, ಮತ್ತು ಇಲ್ಲಿ ಖರ್ಚು ನಿಲ್ತಾ ಇರಲಿಲ್ಲ. ದಿನನಿತ್ಯ ಏನು ಅದರ ಆಹಾರಕ್ಕೆ ಮತ್ತು ಕೆಲಸಗಾರರಿಗೆ ಕೊಡಲಿಕ್ಕೆ ನಮಗೆ ಕಷ್ಟ ಆಗ್ತಿತ್ತು. ಸಾಲ ಎಲ್ಲ ಮಾಡಿ ಅಂತೂ ನಿರ್ವಹಿಸ್ತಾ ಇದ್ದೇವೆ 5-6 ವರ್ಷದಿಂದ. ಆಮೇಲೆ ಅವರು ಮಾಗೋ ಪ್ರಾಡಕ್ಟ್ ಅಂತ ಮಠದಿಂದ ಇದಾಯಿತು. ಅದಕ್ಕಾಗಿ ಆ ಉತ್ಪನ್ನವನ್ನೆಲ್ಲ ಅವರೇ ಮಾಡೋದು, ನಾವು ಅರ್ಕ ಮಾತ್ರ ತಯಾರು ಮಾಡಿ ಇಲ್ಲಿಂದ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆವು. ಇದರಿಂದ ನಮಗೆ ಸ್ವಲ್ಪ ಗೋವಿಗೆ ಬೇಕಾದಂಥ ಆಹಾರ ಸಿಗುವಂಥ ವ್ಯವಸ್ಥೆ ಆ ಗುರುಗಳಿಂದ ನಮ್ಗೆ ಒದಗ್ತು. ಮತ್ತು ಸಾರ್ವಜನಿಕವಾಗಿ ವಿಶೇಷವಾಗಿ ನಮಗೆ ಯಾವುದೇ ಒಂದು ಸಂಘ ಪರಿವಾರ ಇರ್ಬೋದು, ವಿಶೇಷವಾದಂಥ ಸಹಕಾರ ಸಿಗಲೇ ಇಲ್ಲ. ಆ ಮಠವೊಂದು ನಮಗೆ ಆ ಭಾಗ್ಯ ದೇವತೆಯಾಗಿ ನಮಗೆ ಎಲ್ಲ ರೀತಿಯಾದಂಥ ಸಹಕಾರ ಕೊಡ್ತು. ಅವರಿಗೆ ಈಗ ಅರ್ಕವನ್ನು ನಾವು ಮಾಡಿ ಏನು ಕೊಡ್ತಾ ಇದ್ದೇವೆ. ಅದರಿಂದ ಗೋಶಾಲೆ ಸಾಧಾರಣವಾಗಿ ನಡೀತಾ ಇದೆ. ನಾನು ಹೇಳುವುದಾದ್ರೆ, ಎಲ್ಲ ಜನರ ಈ ಗೋಶಾಲೆಯನ್ನು ನಡೆಸಬೇಕಾದ್ರೆ ಊರಿನ ಜನರ ವಿಶೇಷವಾದಂಥ ಸಹಕಾರ ಬೇಕು. ಅದಿಲ್ಲದ್ರೆ ಖಂಡಿತ ಸಾಧ್ಯ ಇಲ್ಲ. ಅದನ್ನ ನಾವು ಪುನಃ ಪುನಃ ಹೇಳ್ತಾ ಇದ್ದೇವೆ, ಆದ್ರೆ ಯಾರು ಕೂಡ ಆ ರೀತಿಯಾದಂಥ ಸಹಕಾರ ಅನ್ನುವಂಥದ್ದನ್ನು ಒದಗಿಸ್ತಾ ಇಲ್ಲ. ಯಾಕೆ ಹೇಳಿದ್ರೆ ಎಲ್ಲ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಪೂಜೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗ್ತಾ ಇರ್ತದೆ, ಮಂಗಲ ಕಾರ್ಯ ಇದೆಲ್ಲ. ಆವಾಗ ಅವರು ಸ್ವಲ್ಪ ಹಣವನ್ನ, ಇಲ್ಲೊಂದು ಗೋಶಾಲೆ ಇದೆ ಅಥವಾ ಗೋ ಸಾಕುವವರಿದ್ದಾರೆ, ಆ ಗೋವಿಗೆ ಏನಾದರೂ ಸ್ವಲ್ಪ ನಾವು ಕೊಟ್ಟು ಉಳಿದ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋಣ. ಯಾಕೆ ಹೇಳಿದ್ರೆ ಪ್ರತಿಯೊಂದು ನಮ್ಮ ಧರ್ಮದಲ್ಲೂ ಕೂಡ ಪ್ರಥಮವಾಗಿ ಗೋಪೂಜೆಯಿಂದಲೇ ಶುರುವಾಗುವಂತಹದ್ದು. ಗೋವಿಗೆ ಗ್ರಾಸವನ್ನು ಕೊಟ್ಟೆ ಆ ನಂತರ ಎಲ್ಲ ಏನು ದೇವತಾರಾಧನೆ ಮಾಡುವಂಥದ್ದು, ಅಥವಾ ಎಲ್ಲ ಒಂದು ಕರ್ಮಾಂಗದಲ್ಲೂ ಕೂಡ ಗೋದಾನವನ್ನು ಹೇಳಿದ್ದಾನೆ. ಆ ಗೋವಿನಿಂದ ಏನಾಯ್ತು ಕೇಳಿದ್ರೆ, ನಾನೊಂದು ಸಂಕಲ್ಪ ಮಾಡಿದ್ದೆ, ಮುಂದೆ ಇಂಥ ಪರಿಸರದಲ್ಲಿ ನಮ್ಮ ಮುಂದಿನ ಜನಾಂಗ ಬೆಳಿಬೇಕು ಅಂತೇಳಿ. ಆ ಸಂಕಲ್ಪ ನೆರವೇರುತ್ತೆ. ಯಾಕೆ ಹೇಳಿದ್ರೆ ಒಂದು ವಿದ್ಯಾಸಂಸ್ಥೆ ಕೂಡ ಗೋಶಾಲೆ ಪಕ್ಕದಲ್ಲಿ ಮಾಡುವಂತ ಭಾಗ್ಯ ಒದಗಿತು. ಇದು ಏನು ಬಂದ್ರು ಆ ಭಾಗ್ಯ ಬಂದಿದ್ದರೂ ಕೂಡ ಆ ಗೋಮಾತೆ ಅನುಗ್ರಹದಿಂದಲೇ. ಮತ್ತು ಆ ಗುರುಗಳು ಕೂಡ ಮಾಡು ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ಅವರ ಆಶೀರ್ವಾದ ಮತ್ತು ಆ ಗೋಮಾತೆ ಅನುಗ್ರಹದಿಂದ ಒಂದು ಜ್ಞಾನದ ಅಂತ ಹೇಳಿ ಆ ಗುರುಗಳೇ ಹೆಸರು ಕೊಟ್ಟರು. ಅಂತ ಒಂದು ಉತ್ತಮವಾದಂತ ಶಾಲೆ ಈ ಗೋಶಾಲೆಯ ಪರಿಸರದಲ್ಲೇ ನಾವು ನಿರ್ಮಾಣ ಮಾಡಿದ್ವು. ನಮ್ಮ ಊರಿನ ಕೆಲವು 5-6 ಜನ 7-8 ಜನರನ್ನು ಸೇರಿಸಿಕೊಂಡು ಈ ಪರಿಸರದಲ್ಲೇ ಒಂದು ಉತ್ತಮವಾದಂಥ ಜ್ಞಾನದ ಶೈಕ್ಷಣಿಕ ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಅದಕ್ಕಾಗಿ ಗೋವಿನಿಂದ ಎಲ್ಲ ಸಾಧ್ಯ ಉಂಟು ಅಂತ ನಾನು ಹೇಳ್ತೇನೆ. ಗೋಮೂತ್ರವನ್ನ ಪಾತ್ರದಲ್ಲಿ ಹಿಡಿದು ಅದನ್ನ ನಾವು ಬಟ್ಟಿ ಇಳಿಸುವ ಯಂತ್ರದಲ್ಲಿ ಹಾಕ್ತೇವೆ. ಬಟ್ಟಿ ಇಳಿಸುವ ಯಂತ್ರದಲ್ಲಿ ಅದನ್ನ ಪ್ರೊಸೆಸ್ ಮಾಡಿ ಅದನ್ನ ನಾವು ಕಲೆಕ್ಟ್ ಮಾಡಿ ಇಡ್ತೇವೆ. ಆ ನಂತರ ಇದನ್ನ ಮಾರ್ಕೆಟಿಂಗ್ ಮಾಡಲಿಕ್ಕೆ ಮಾಗೋ ಪ್ರಾಡಕ್ಟ್ಸ್ ಅಂತ ಇಮಾಮಿ ಕಂಪನಿಯವರು ಬೆಂಗಳೂರಿನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಪಾತ್ರೆಯಲ್ಲಿ ಹಿಡಿದು ಅದನ್ನ ಡಿಸ್ಟಿಲ್ ಮಾಡುವಾಗ ಈ ಮಳೆ ನೀರಿಗೆ ಹೇಗೆ ದೋಷ ಇರುವುದಿಲ್ಲವೋ ಹಾಗೆ ಆವಿಯಾಗಿ ಗೋಮೂತ್ರ ಅನ್ನುವಂಥದ್ದು ಆವಿಯನ್ನ ತಂಪು ಮಾಡಿ ಅದು ದ್ರವ ರೂಪಕ್ಕೆ ಬರ್ತದೆ. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಬೇಡದೇ ಇರುವಂತ ಅಂಶಗಳು ಇರುವುದಿಲ್ಲ. ಇದು ಏನ್ ಮಾಡ್ತದಂದ್ರೆ, ನಮ್ಮಲ್ಲಿ ನೋಡಿ ಯಾವುದೇ ಒಂದು ಕಾಯಿಲೆ ಇದೆ ಅಂತ ಹೇಳಾದ್ರೆ, ಈಗ ಉದಾಹರಣೆಗೆ ಬ್ಲಡ್ ಪ್ರೆಷರ್, BP ಅಂತ ಬ್ಲಡ್ ಪ್ರೆಷರ್ ಎಲ್ಲರಿಗೂ ಬೇಕು. ಕಡಿಮೆ ಆದ್ರೂ ನಮಗೆ ಕಾಯಿಲೆ, ಜಾಸ್ತಿ ಆದ್ರೂ ಕಾಯಿಲೆ. ಹಾಗೆ ಶುಗರ್ ಇರಬಹುದು, ಶುಗರ್ ಎಲ್ಲರಿಗೂ ಬೇಕು, ಆದ್ರೆ ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಕಾಯಿಲೆ ಅಂತ ನಾವು ಅದನ್ನು ಕರಿತೇವೆ. ಈ ಗೋಮೂತ್ರ ಅರ್ಕ ಕುಡಿಯುವುದರಿಂದ ಏನಾಗ್ತದೆ ಅಂದ್ರೆ, ಆ ಹೆಚ್ಚು ಕಡಿಮೆ ಆಗುವಂತ ವ್ಯತ್ಯಾಸ ಆಗುವಂತ ಒಂದು ವ್ಯವಸ್ಥೆಯನ್ನ ಸರಿ ಮಾಡಿ ನಮ್ಮ ದೇಹಕ್ಕೆ ಬೇಕಾಗುವಂತ ಆರೋಗ್ಯವನ್ನ ಕೊಡ್ತದೆ. ಆ ಕೆಲಸದಲ್ಲಿ ಈ ಗೋಮೂತ್ರ ಅರ್ಕ ಕೆಲಸ ಮಾಡ್ತದೆ. ಇದು ಗೋ ಗಂಗಾ ಅಂತ ಫಿನೈಲ್ ರೂಪದಲ್ಲಿ ಇದನ್ನು ಬಳಸಬಹುದು.
ಹಿಂದಿನ ಕಾಲದಲ್ಲಿ ರೂಢಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬೆಳಗ್ಗೆ ಎದ್ದು ಗೋಮಯವನ್ನ ಮನೆಗೆಲ್ಲ ಸಿಂಪಡಿಸುವಂತದ್ದು. ಅದೇ ತರ ಇದರಲ್ಲಿ ಗೋಮೂತ್ರ ಇರುವುದರಿಂದ ನಾವು ಇದನ್ನು ಸಿಂಪಡಿಸಿ ಒಂದು ಶುದ್ಧವಾದ ಸ್ವಚ್ಛವಾದ ಮನೆ ವಾತಾವರಣವನ್ನ ನಿರ್ಮಾಣ ಮಾಡಬಹುದು. ಹಾಗೆ ಗೋಗಂಗಾ ಮಸ್ಕಿಟೋ ಕಾಯಿಲ್ ಇದು ಕೂಡ ಅಷ್ಟೇ. ಈಗಿನ ಕಾಲದಲ್ಲಿ ನಮ್ಗೆ ಆಧುನಿಕತೆಯಲ್ಲಿ ಬೇಕಾದಷ್ಟು ಸಿಗ್ಬಹುದು, ಆ ಕಾಯಿಲ್, ಇದು ಕಾಯಿಲ್ ಮತ್ತೆ ಲಿಕ್ವಿಡ್ ಅಂತ. ಆದ್ರೆ ಅದರಿಂದ ಎಲ್ಲ ನಮ್ಗೆ ಸೈಡ್ ಎಫೆಕ್ಟ್ ಇದೆ. ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಉಸಿರಾಟದ ತೊಂದರೆ, ಅಲರ್ಜಿ ಎಲ್ಲ ಸ್ಟಾರ್ಟ್ ಆಗ್ತದೆ. ಆದ್ರೆ ಇದನ್ನು ಬಳಸುವುದರಿಂದ ಆರೋಗ್ಯದ ಜೊತೆಯಲ್ಲಿ ನಮಗೆ ಸೊಳ್ಳೆಯಿಂದ, ಕ್ರಿಮಿಕೀಟಗಳಿಂದ ಮುಕ್ತಿ ಸಿಗ್ತದೆ. ಇದು ಗೋಗಂಗಾ ಅಭ್ಯಂಗ ತೈಲ ಅಂತ. ಇದನ್ನ ನೋವಿನ ಶಮನಕ್ಕೆ ಹಾಗೆ ದೇಹಕ್ಕೆ ಇದನ್ನ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಅಭ್ಯಂಗ ತೈಲ. ಅಮೃತ ಮುಲಾಮ್ ಅಂತ, ಇದು ಗಾಯಕ್ಕೆ, ಎಲ್ಲಾ ರೀತಿಯ ಗಾಯಕ್ಕೆ ಇದನ್ನು ಬಳಸಿದ್ರೆ ನಮಗೆ ಗಾಯ. ಹಾಗೆ ನಂಜು, ಮಳೆಗಾಲದಲ್ಲಿ ನಂಜು ತಿಂತದೆ, ಅದಕ್ಕಂತೂ ಅದ್ಭುತ ಔಷಧ ಇದು ಸಮೃದ್ಧಿ ಕೀಟ ನಿಯಂತ್ರಕ ಅಂತ. ನಾವು ಈಗ ಹೊಲಗದ್ದೆಗಳಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಕೀಟದ ಬಾಧೆಯನ್ನು ತಾಳಲಾರದೆ ಕೆಮಿಕಲ್ಸ್ ಅನ್ನ ಬಳಸ್ತೇವೆ. ಕೀಟ ನಿಯಂತ್ರಕವನ್ನ, ಕೆಮಿಕಲ್ ಅನ್ನ ಬಳಸುವುದರಿಂದ ನಮ್ಮ ದೇಹದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಅಂತ ಒಂದು ಕೆಟ್ಟ ಇದನ್ನ ತಪ್ಪಿಸ್ಲಿಕ್ಕೆ ನಮ್ಮ ಮಠದಿಂದ ಸಮೃದ್ಧಿ ಕೀಟ ನಿಯಂತ್ರಕ ಅಂತ ಇದು ನಿಯಂತ್ರಣ ಮಾಡ್ತದೆ ಬಿಟ್ರೆ ಆ ಜೀವಿಯನ್ನ ಸಾಯಿಸುವುದಿಲ್ಲ. ಯಾವುದೇ ಕಾರಣಕ್ಕೂ ಸಸ್ಯ ಅನ್ನುವಂಥದ್ದು ಹಾಳು ಮಾಡ್ಲಿಕ್ಕೆ ಬಿಡುವುದಿಲ್ಲ. ಹಾಗೆ ನಮ್ಮ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಬದುಕಲಿಕ್ಕೆ ಅವಕಾಶ ಇದೆ. ಅಂತಹ ಒಂದು ವ್ಯವಸ್ಥೆಯನ್ನ ಇದು ಮಾಡ್ತದೆ, ನಿಯಂತ್ರಣ ಮಾಡ್ತದೆ, ಅದರ ಮೇಲೆ ಕೂತ್ಕೊಳ್ತಿದ್ದಂಗೆ ಮಾಡ್ತದೆ ಬಿಟ್ರೆ ಅದನ್ನ ಸಾಯಿಸುವುದಿಲ್ಲ. ಗೋವಿನ ಉತ್ಪನ್ನಗಳು ಗೋಮಯ, ಗೋಮೂತ್ರ, ಗೋಕ್ಷೀರ, ಗೋಘೃತ ಇವು ಉತ್ತಮ ಔಷಧ. ರಕ್ತದೊತ್ತಡದ ಕಾಯಿಲೆ, ಮೂತ್ರಕೋಶದ ತೊಂದರೆ, ಚರ್ಮ ರೋಗಗಳಿಗೆ ಒಳ್ಳೆಯ ಔಷಧ. ಹೌದು, ನಾವು ಗೋವನ್ನು ರಕ್ಷಿಸಿದರೆ ಗೋವು ನಮ್ಮನ್ನು ರಕ್ಷಿಸುತ್ತದೆ. ಆದರೆ ನಗರಗಳಲ್ಲಿ ತುಂಬಾ ಗೋಶಾಲೆಗಳಿದೆ. ಇವುಗಳು ತುಂಬಾವಾಗಿ ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತಾ ಇದೆ. ಅದಕ್ಕೋಸ್ಕರ ನಾವೇನಾದ್ರೂ ಕನಿಷ್ಠ ಒಂದು ದನವನ್ನ, ಒಂದು ಗೋವನ್ನ ದತ್ತು ತಗೊಂಡು ಅದರ ವರ್ಷ ಪೂರ್ತಿ ಅದಕ್ಕೆ ಬರುವಂತ ಖರ್ಚು ವೆಚ್ಚಗಳು ಅದನ್ನೊಂದು ಇದು ಮಾಡಿ ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ಅದನ್ನು ಒಂದು ದತ್ತು ತಗೊಳ್ಬಹುದಾ, ದತ್ತು ತಗೊಳ್ಳುವ ರೀತಿಯಲ್ಲಿ ಯೋಚನೆ ಮಾಡಬಹುದಾ. ಇನ್ನೊಂದು ವಿಚಾರ, ನಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಆದಾಗ ನಮ್ಮ ಶುಭ ಕಾರ್ಯದ ನಿಮಿತ್ತ ಗೋಶಾಲೆಗೊಂದು ಗೋ ನಿಧಿ ಅಥವಾ ಒಂದು ಮಂಗಳ ನಿಧಿಯನ್ನು ಕೊಡುವಂತ ಏನಾದರೂ ಯೋಚನೆ ಮಾಡಬಹುದಾ. ಇದರ ಬಗ್ಗೆ ನಾವೆಲ್ಲರೂ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದಲ್ಲಿ ಗೋವುಗಳ ಸಂರಕ್ಷಣೆ ಮಾಡುವಂತದ್ದು, ಗೋಶಾಲೆಯನ್ನು ನಡೆಸುವಂತದ್ದು ಇನ್ನು ಕಷ್ಟದ ಕೆಲಸ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಗೋವು ಮಾನವ ಜಾತಿಗೆ ಸಾಕು ತಾಯಿಯಂತಿಹುದು. ವೈಜ್ಞಾನಿಕ ಪಶುಸಂಗೋಪನೆ ಮತ್ತು ಸಂಸ್ಕರಣೆ ನಡೆಯಬೇಕು. ಗೋಕುಲವನ್ನು ಕೇಂದ್ರವಾಗಿಟ್ಟುಕೊಂಡು ಇಡೀ ಜೀವಜಾಲ ಮತ್ತೆ ಸಮಸ್ಥಿತಿಗೆ ಬರಬೇಕು. ಸಾಧ್ಯವಿದ್ದಷ್ಟು ಗೋಮಾಳಗಳ ಸಂವರ್ಧನೆಯಾಗಬೇಕು. ಪಶುಸಂಗೋಪನೆಯಲ್ಲಿ ಅಸಮತೋಲನೆ ನಿವಾರಣೆಯಾಗಬೇಕು. ಅಂದರೆ ಹೋರಿ, ಎತ್ತು, ಎಮ್ಮೆ, ಕೋಣಗಳನ್ನು ಬೆಳೆಸಬೇಕು. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಘ ಪರಿವಾರದವರು ಈ ತರ ತಂದು ಕೊಡುವಾಗ, ಗೋವುಗಳನ್ನು ಹಿಡಿತಾರೆ, ಅದು ತಂದು ಕೊಡುವಾಗ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತೆ ಆಹಾರ ಧಾನ್ಯವೋ ಅಥವಾ ಹಣವೋ ಕೊಟ್ಟಲ್ಲಿ ಬಹಳ ಒಳ್ಳೆಯದು. ಹಾಗೆ ಇದನ್ನ ಗೋ ರಕ್ಷಣೆಯನ್ನ ನಾವು ಈ ತರ ಗೋಶಾಲೆ ಮಾಡಿ ರಕ್ಷಣೆ ಮಾಡುವುದಕ್ಕಿಂತ ಸಂಘ ಪರಿವಾರದವ್ರು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ಹಿಂದೂವಿನ ಮನೆಯಲ್ಲೂ ಕೂಡ ಒಂದೊಂದು ಗೋವನ್ನ ಸಾಕುವಂತೆ ಪ್ರಚೋದನೆ ಕೊಡಬೇಕು. ಯಾಕಂದ್ರೆ ಶಿರೂರಲ್ಲಿ ಅತಿ ಅಗತ್ಯ. ಇಲ್ಲಿ ಸಾಕಷ್ಟು ಗೋಮಾಳ ಭೂಮಿ ಇದೆ, ಬಿಟ್ಟಾಕ್ಬಹುದು, ನಾವು ಮೇಯ್ಲಿಕ್ಕೆ ಬಿಟ್ಟಾಕ್ಬಹುದು. ಈ ಸಿಟಿಯಲ್ಲಾದ್ರೆ ಅದನ್ನ ಹೊರಗಡೆ ಇದ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇಲ್ಲ ಆ ತರ ಸಮಸ್ಯೆ ಇಲ್ಲ. ಹಾಗಾಗಿ ಸಂಘ ಸಂಸ್ಥೆಯವರು ಪ್ರತಿಯೊಂದು ಮನೆಗೂ ಒಂದು ಗೋವನ್ನ ಸಾಕ್ಬೇಕು ಅನ್ನುವಂತ ಒಂದು ಭಾವನೆಯನ್ನ ಮೂಡಿಸಿ ಆ ತರನಲ್ಲಿ ಪ್ರಯತ್ನ ಮಾಡಿದ್ರೆ ಅದು ನಮಗೆ ಯಶಸ್ಸು ಅಂತ ಹೇಳ್ತೇವೆ. ಗಾವೋ ಮೇ ಅಗ್ರತಃ ಸಂತು, ಗಾವೋ ಮೇ ಸಂತು ಪೃಷ್ಠತಃ, ಗಾವೋ ಮೇ ಪಾರ್ಶ್ವಯೋ ಸಂತು, ಗವಾಂ ವಂದ್ಯೆ ವಸಾಮ್ಯಹಂ. ಗೋವುಗಳು ನನ್ನ ಹಿಂದೆಯೂ ಮುಂದೆಯೂ ಅಕ್ಕಪಕ್ಕಗಳಲ್ಲೂ ಇರಲಿ, ನಾನು ಗೋವುಗಳ ಮಧ್ಯೆ ವಾಸಿಸುತ್ತೇನೆ ಎಂಬುದು ಭಗವಾನ್ ಶ್ರೀಕೃಷ್ಣನ ನುಡಿ. ವೀಕ್ಷಕರೇ, ನಿಮ್ಮ ಮುಂದೆ ಒಂದು ಪ್ರಶ್ನೆ. ಮಾನವ ಜನಾಂಗವಿಲ್ಲದೆ
ಗೋವು ಬದುಕಲು ಸಾಧ್ಯ. ಆದರೆ ಗೋವಿಲ್ಲದೆ ಮಾನವನಿಗೆ